ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಈ ಗೀತಾ ಭಾವಧಾರೆ ಅನ್ನುವಂಥ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳ್ತಾ ಬಂದಿದ್ದೀವಿ. ಭಗವದ್ಗೀತೆ ಇಂದಿನ ನಿಜ ಜೀವನಕ್ಕೆ ಎಷ್ಟು ಪ್ರಸ್ತುತವಾಗಿದೆ, ಅದರಿಂದ ನಮಗಾಗುವಂತಹ ಉಪಯೋಗಗಳೇನು, ಅದರ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಹೇಗೆ ಪರಿವರ್ತನೆಯನ್ನು ಹೊಂದಬಹುದು ಅನ್ನೋದನ್ನು ಕೂಡ ಎಲ್ಲ ತಿಳ್ಕೊಳ್ತಾ ಬಂದಿದ್ದೀವಿ. ಈ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ಸುಲಲಿತವಾಗಿ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ರಾಜಯೋಗಿನಿ BK ವೀಣಾಜಿಯವರು. ಇಂದಿನ ಕಾರ್ಯಕ್ರಮಕ್ಕೂ ಕೂಡ ನಾನು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಆದರದಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನೀವು ಈ ಖಿನ್ನತೆಯ ಸ್ವಭಾವಗಳು, ದ್ವಂದ್ವ ಮನಸ್ಥಿತಿಗಳು, ಇದಕ್ಕೆಲ್ಲ ಭಗವದ್ಗೀತೆಯ ಪರಿಹಾರಗಳೇನು, ಹೇಗೆ ಚಿಕಿತ್ಸೆಯನ್ನು ನಾವು ಅದರಿಂದ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ, ಮತ್ತು ಗೀತಾಚಾರ್ಯನಿಂದ ನೇರವಾಗಿ ಬಂದಂತಹ ನುಡಿಗಳಿವು ಅನ್ನೋದನ್ನು ಮನದಟ್ಟು ಮಾಡಿಕೊಟ್ಟಿದ್ದೀರಾ. ಈಗ ನಾನು ಇವತ್ತಿನ ಒಂದು ಮಿಡಿತ, ನಾಡಿ ಮಿಡಿತ ಅಂತ ಏನು ಹೇಳ್ತೀವಿ, ಅಥವಾ ಇವತ್ತಿನ ಸಮಾಜದ ಸೂತ್ರಧಾರಿಗಳಾಗಬಹುದು ಅಂತ ಏನು ತಿಳ್ಕೊಂಡಿದ್ದೀವಿ, ಅಂಥ ಯುವ ಜನತೆಗೆ ಈ ಗೀತೆಯಿಂದ ಏನು ಪ್ರೇರಣೆ ಸಿಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀರಿ. ನೀವೀಗ ಹೇಳಿದ ಹಾಗೆ ನಾವು ಈ ಹಿಂದೆಯೂ ಸಹ ವಿಚಾರ ಮಾಡಿದ ಹಾಗೆ ಕೇವಲ ಯುವಕರಿಗೆ ಅಂತಲ್ಲ, ಎಲ್ರಿಗೂ ಅದರಲ್ಲಿ ಪ್ರೇರಣೆ ಇದೆ. ಆದರೆ ವಿಶೇಷವಾಗಿ ಏನು ಯುವಕರ ಬಗ್ಗೆ ಕೇಳ್ತಾ ಇದ್ದೀರಾ, ಖಂಡಿತವಾಗಿಯೂ ಇದು ಪ್ರಸ್ತುತ ಪ್ರಶ್ನೆ ಹೆಚ್ಚು ಉಪಯುಕ್ತವು. ಯಾಕೆಂದರೆ ನಮ್ಮ ದೇಶದ ಜನಸಂಖ್ಯೆ ಸುಮಾರು 65%ನಷ್ಟು 65%ನಷ್ಟು ಯುವಕರೇ ಇದ್ದಾರೆ. ನಾಳಿನ ನಮ್ಮ ದೇಶದ ಭವಿಷ್ಯ ಅಂತ ಹೇಳ್ಬೋದು, ಖಂಡಿತವಾಗಿಯೂ ಯುವಕರೇ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನೆನ್ನೆ ಮತ್ತು ನಾಳೆಯನ್ನು ಬೆಸೆಯಬಲ್ಲಂತಹ ಕೊಂಡಿ ಈ ಯುವಕರು. ಈಗಾಗಲೇ ಈ ಸಮಾಜದಲ್ಲಿ ಇರುವಂತಹ ಹಿರಿಯರು, ನಮ್ಮ ಪೂರ್ವಜರು, ಹಾಗೂ ಇನ್ನೂ ಅರಳಬೇಕಾದಂಥ ಹೂವುಗಳು, ಪುಟ್ಟ ಪುಟ್ಟ ಮಕ್ಕಳು, ಅವರ ಮಧ್ಯದ ಕೊಂಡಿ ಈ ಯುವಕರು. ಈ ಯುವಕರೇ ಈ ಸಂಸ್ಕೃತಿಯ ಒಂದು ಸಂವಹನವನ್ನು ಮಾಡುವಂತಹವರು, ವಾಹಕರು ಇವರು. ಇಂಥ ಸಂದರ್ಭದಲ್ಲಿ ಇವರಲ್ಲಿ ಮೂಲಭೂತವಾದಂತಹ ಈ ಚಿಂತನೆ, ಭಗವದ್ಗೀತಾ ಜ್ಞಾನ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಸಹ ಮನುಷ್ಯ ಜೀವನದ ಮೂಲಭೂತವಾದಂತಹ ಚಿಂತನೆ. ಕೇವಲ ಅಧ್ಯಾತ್ಮದ ಪರಮಾವಧಿ ಅಲ್ಲ ಅದು. ಅಧ್ಯಾತ್ಮದ ಪರಮಾವಧಿ ಬೇಕು ಅಂದರೆ ಬೇಕಾದಷ್ಟು ಅದಕ್ಕೆ ಇನ್ನಷ್ಟು ಹೆಚ್ಚಿನ ಚಿಂತನೆಗಳಿದೆ, ವೇದೋಪನಿಷತ್ತುಗಳಿದೆ. ಆದರೆ ಗೀತೆಯ ಮೂಲ ಉದ್ದೇಶ ಏನಿದೆ, ಮನುಷ್ಯನಿಗೆ ಹೇಗೆ ಉಸಿರಾಡುವುದಕ್ಕೆ ಗಾಳಿ ಬೇಕು, ಬಾಯಾರಿಕೆ ತೀರಿಸುವುದಕ್ಕೆ ನೀರು ಬೇಕು, ಮಿನಿಮಮ್ ಅವೈಲಬಿಲಿಟಿ ಏನಿದೆ ಅಥವಾ ನೆಸೆಸಿಟಿ ಏನಿದೆ, ಅದೇ ರೀತಿಯಾಗಿ ಮನುಷ್ಯ ಜೀವನಕ್ಕೆ ಗೀತಾಚಾರ್ಯ ಹೇಳಿರುವ ಗೀತಾಜ್ಞಾನವೂ ಸಹ ಅವಶ್ಯಕವಾದ ಮಿನಿಮಮ್ ಸ್ಪಿರಿಚುಯಾಲಿಟಿ. ಅದು ಎಲ್ಲರಿಗೂ ಬೇಕೇ ಬೇಕು. ಹಾಗಾದರೆ ಯುವಕರಿಗೆ ಇದರಲ್ಲಿ ಏನು ಸಂದೇಶ ಇದೆ ಅಂದರೆ, ನೋಡಿ, ಈ ಭಗವದ್ಗೀತೆ ಉದ್ಭವಿಸಿದ್ದೇ ಒಬ್ಬ ಯುವಕನ ಮಾನಸಿಕ ಖಿನ್ನತೆಯ ನಿವಾರಣೆಯ ನಿಟ್ಟಿನಲ್ಲಿ ಅಂತ ಮಹಾಭಾರತದಲ್ಲಿ ಚಿತ್ರಿತವಾಗಿದೆ ಅಲ್ವಾ. ಯುವಕ ಸದೃಢವಾದ ಸದ್ಬುದ್ಧಿಯನ್ನು ಹೊಂದಿದ, ಉತ್ತಮ ಅಂದರೆ ಕುಲೀನನಾದ ಮನೆತನದ ಜೊತೆಗೆ ಸದ್ಭಾವಗಳಿಂದ ಕೂಡಿದ, ಅತ್ಯುತ್ತಮವಾದ ಭಗವಂತನ ಸ್ನೇಹವನ್ನು ಸಂಪಾದಿಸಿದ ಒಬ್ಬ ವ್ಯಕ್ತಿಯೂ ಸಹ ಯೌವನಾವಸ್ಥೆಯಲ್ಲಿರುವವನು. ಅವನಿಗೆ ಎಲ್ಲವನ್ನೂ ಯೋಚನೆ ಮಾಡುವಂತಹ ವಿದ್ಯೆಯೂ ಇತ್ತು, ಅತ್ಯುತ್ತಮ ಗುರುವಿನಲ್ಲಿ ಅವನು ಶಿಕ್ಷಣವನ್ನು ಪಡೆದಿದ್ದ. ಹೀಗೆಲ್ಲ ಇದ್ದೂ ಸಹ ಅವನು ಖಿನ್ನತೆಗೆ ಒಳಗಾದ, ವಿಷಾದಕ್ಕೆ ಒಳಗಾದ. ಅದು ಯಾವಾಗ ಮುದುಕನಾದ ಮೇಲೆ ಅಂತ ತೋರಿಸಲಿಲ್ಲ. ಅಲ್ಲಿ ಮೂಲಭೂತ ಚಿತ್ರಣ ಏನು ಬರುತ್ತೆ, ಅರ್ಜುನ ಅವನೊಬ್ಬ ಪ್ರೌಢಾವಸ್ಥೆಯಲ್ಲಿರುವ, ಅಂದರೆ ತೀರಾ ಟೀನೇಜರ್ ಅಲ್ಲ, ಆದರೆ ಟೀನೇಜನ್ನು ದಾಟಿದ ಸಂಪೂರ್ಣ ಯೌವನಾವಸ್ಥೆಯಲ್ಲಿರುವ ಒಬ್ಬ ವ್ಯಕ್ತಿಯನ್ನಾಗಿ ಚಿತ್ರಿಸಲಾಗಿದೆ. ಎಷ್ಟು ಅರ್ಥಪೂರ್ಣವಾದದ್ದಿದು. ಯಾಕೆಂದರೆ ನಾವೇನು ಅಂದ್ಕೊಳ್ತೇವೆ, ಟೀನೇಜಲ್ಲಿ ಏನು ಹೇಳ್ತೇವೆ, ಕ್ಷಣಚಿತ್ತ ಕ್ಷಣಪಿತ್ತ ಅಂತ, ಹಾಗೆ ಹೀಗೆ ಆಗ್ತಾ ಇರುತ್ತೆ, ಏಜೆ ಹಾಗೆ ಅಂತ ನಾವು ಎಕ್ಸ್ಕ್ಯೂಸ್ ಮಾಡ್ತೇವೆ. ಆಧ್ಯಾತ್ಮ ಯಾವಾಗ ಚಿಕ್ಕ ಮಕ್ಕಳಿಗೆ ಹೇಳಬೇಕಾ, ಅಯ್ಯೋ ಆ ಚಿಕ್ಕ ಮಕ್ಕಳಿಗೆ ಏನು ಹೇಳ್ತೀರಿ, ಆಡೋ ವಯಸ್ಸು, ಆಡ್ಕೊಳ್ಳಿ ಬಿಡಿ ಅಂತ ಹೇಳ್ತೀವಿ. ಸರಿ, ಆಮೇಲೆ ಟೀನೇಜರ್ಸ್ಗೆ ಹೇಳಬೇಕಾ, ಪಾಪ ಆ ಟೀನೇಜರ್ದಲ್ಲಿ ಮಜಾ ಮಾಡೋದು ಯಾವಾಗ್ರಿ, ಆವಾಗಲೇ ಮಜಾ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಆವಾಗ ಮನಸ್ಸು ಭಾರಿ ಚಂಚಲ, ಹೇಳಿದ್ರೆ ಹೋಗೋದು ಇಲ್ಲ, ಈಗ ಬೇಡ ಬಿಡಿ ಅಂತ ಹೇಳ್ತೇವೆ. ಸರಿ, ಯೌವನಾವಸ್ಥೆಯಲ್ಲಿ ಹೇಳಬೇಕಾ, ಈಗಿನೂ ಸಂಸಾರ ಶುರು ಮಾಡಿದನ್ರಿ, ಈಗ ಯಾಕ್ರಿ ಆಧ್ಯಾತ್ಮ, ದುಡಿಬೇಕು ಅವನು, ಅದು ಮಾಡಬೇಕು ಇದು ಮಾಡಬೇಕು, ಈಗಲೂ ಬೇಡ. ಹಾಗಾದರೆ ಆಮೇಲೆ ಮುದುಕರಾದ್ಮೇಲೆ ಹೇಳಬೇಕಾ, ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋರು ಯಾರ್ರಿ, ನೀವು ಆಧ್ಯಾತ್ಮ ಅಂತ ಹೋಗಿದ್ರೆ ನಾಳೆ ಮುಂದೆ ನೀವು ಮನೆ ನೋಡ್ಕೊಳ್ಳೋರು ಯಾರು, ಅದಕ್ಕೆ ಈಗ ಬೇಡ, ಹಂಗಂದ್ರೆ ಸತ್ತ ಮೇಲೆ ಹೆಣ ಕೇಳ
ಹೇಳಬೇಕಾ ಅಧ್ಯಾತ್ಮನ? ಯಾರಿಗೆ ಹೇಳಬೇಕು ಅಧ್ಯಾತ್ಮ? ಪ್ರಶ್ನೆ ಮೂಲಭೂತವಾದ ಪ್ರಶ್ನೆ. ಅದಕ್ಕೋಸ್ಕರ ಅಧ್ಯಾತ್ಮಕ್ಕೆ ಈ ಯಾವ ಉಪಕ್ರಮವೂ ಬೇಕಿಲ್ಲ. ಬಾಲ್ಯ, ಯೌವನ ಅಥವಾ ವೃದ್ಧ, ಈ ಯಾವ ವ್ಯತ್ಯಾಸವೂ ಇಲ್ಲ. ಹುಟ್ಟಿದ ಈ ಜಗತ್ತಿನಲ್ಲಿ ಹುಟ್ಟಿದ ಭಾವನೆಗಳು, ವಿವೇಕ ಎರಡೂ ಇರುವ ಮನುಷ್ಯ ಜೀವಿಗೆ ಖಂಡಿತವಾಗಿಯೂ ಅಧ್ಯಾತ್ಮ ಹುಟ್ಟಿದಾರಭ್ಯ ಬೇಕು. ತಾಯಿಯ ಗರ್ಭದಲ್ಲಿರುವಾಗಲೇ ಅಧ್ಯಾತ್ಮದ ಉಪದೇಶ ಶುರುವಾಗಬೇಕು. ಆದ್ದರಿಂದ ಅದನ್ನು ಅರ್ಥೈಸುವುದಕ್ಕಾಗಿ ಮಧ್ಯದ ವ್ಯಕ್ತಿಯನ್ನಿಟ್ಟುಕೊಂಡು ಗೀತಾ ಬೋಧನೆಯನ್ನು ತೋರಿಸಿದ್ದಾರೆ ನಮ್ಮ ಗ್ರಂಥಕಾರರು. ಮಧ್ಯದ ವ್ಯಕ್ತಿ ಅರ್ಜುನ, ಮುಂದಿನ ಸಮಾಜಕ್ಕೂ ಹಿಂದಿನ ಸಮಾಜಕ್ಕೂ ಕೊಂಡಿಯಾಗಿದ್ದಾನೆ ಅವನು. ಇನ್ನು ಯಾವ ತತ್ವ ಹೇಳಲ್ಪಟ್ಟಿದೆ ಯುವಕರಿಗೆ ಅಂದರೆ, ಬಹಳ ಮುಖ್ಯವಾಗಿ ಹೇಳಲ್ಪಟ್ಟಿರುವುದು ಎಂದೂ ಪೌರುಷ ತ್ಯಾಗ ಮಾಡಬೇಡ, ಎಂದೂ ಕಳೆಗುಂದಬೇಡ, ನೀನು ಮಾಡುವ ಎಲ್ಲ ಸತ್ಕಾರ್ಯಗಳಿಗೆ ದೈವಬಲ ಯಾವಾಗಲೂ ಇದ್ದೇ ಇದೆ, ಆದರೆ ಮಾಡಬೇಕಾದವನು ನೀನೇ. ಈ ಸಂದೇಶವನ್ನು ಏನು ತಿಳಿಸ್ಕೊಡ್ತಾ ಇದೆ. ಜೊತೆಗೆ ಯಾರೋ ನಿನ್ನ ಮಿತ್ರರಲ್ಲ, ನಿನಗೆ ನೀನೇ ಮಿತ್ರ. ನೀನು ಸಚ್ಚಾರಿತ್ರ್ಯವಂತನಾಗಿದ್ದರೆ ನಿನಗೆ ಸಿಗುವ ಮಿತ್ರರು ಸಚ್ಚಾರಿತ್ರ್ಯವಂತರೇ ಇರ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಯಾರಿಗೆ ಭಗವದ್ ರಕ್ಷಣೆ ಇರುತ್ತೆ, ನಿನ್ನಂಥವನಿಗೆ. ಎಂಥವನು ನಿನ್ನಂಥವನು ಅಂದರೆ, ಯಾರು ಅನನ್ಯವಾಗಿ ನನ್ನನ್ನು ಚಿಂತನೆ ಮಾಡ್ತಾರೋ ಅವನಿಗೆ. ಮತ್ತು ಇಷ್ಟೆಲ್ಲ ಹೇಳಿಸಿ ಸುಮ್ಮನೆ ಕೈ ಬಿಡಲಿಲ್ಲ. ತಾನು ಹೇಳಿಸಿದ್ದನ್ನು ಸ್ಪಷ್ಟವಾಗಿ ಅವನ ಬಾಯಲ್ಲಿ ಆಡಿಸಿಬಿಟ್ಟ ಕೊನೆಗೆ. ಮತ್ತು ನೋಡಿ, ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂದೇಶ ಯುವಕರಿಗೆ. ಏನು ಸಂದೇಶ ಅಂದರೆ, ಅರ್ಜುನ, ನಾವೀಗಾಗಲೇ ಹೇಳಿದಾಗೆ ಯುವ ಜನಾಂಗದ ಪ್ರತಿನಿಧಿಯಾಗಿದ್ದಾನೆ ಅರ್ಜುನ. ಅಲ್ಲಿ ಲಾಸ್ಟಲ್ಲಿ 18ನೇ ಅಧ್ಯಾಯದಲ್ಲಿ ಅರ್ಜುನನ ಬಾಯಲ್ಲಿ ಒಂದು ಮಾತನ್ನು ಹೇಳಿಸ್ತಾನೆ ಗೀತಾಚಾರ್ಯ. ನಷ್ಟ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೆ ವಚನಂ ತವ. ನಿನ್ನ ಮಾತು ಕೇಳಿ ನನ್ನ ಮೋಹ ನಷ್ಟವಾಯಿತು, ಸ್ಮೃತಿ ಲಬ್ಧವಾಯಿತು. ಏನು ಹಾಗಾದರೆ ನೋಡಿ, ಅವನು ಮೋಹ ಶೂನ್ಯನಾಗಿದ್ದಕ್ಕೆ, ಅಂದರೆ ಮೋಹಕ್ಕೆ ವಶನಾಗಿದ್ದಕ್ಕೆ, ವಿವೇಕ ಶೂನ್ಯನಾಗಿದ್ದಕ್ಕೆ ಅವನಲ್ಲಿ ವಿಷಾದ ಬಂತು. ಬಹಳ ಸ್ಪಷ್ಟವಾದ ಚಿಂತನೆ. ನಮಗೆ ಖಿನ್ನತೆ ಯಾಕೆ ಬರುತ್ತೆ, ಯಾಕೆ ದ್ವಂದ್ವ ಬರುತ್ತೆ, ಯಾಕೆ ಒತ್ತಡಕ್ಕೆ ಒಳಗಾಗ್ತೇವೆ, ಯಾಕೆ ಮನೋವೇದನೆಗೆ ಒಳಗಾಗ್ತೇವೆ, ಯಾಕೆ ಗೊಂದಲ ಪಡ್ತೇವೆ? ಇದಕ್ಕೆಲ್ಲ ಒಂದೇ ಪರಿಹಾರ, ನಾವು ಮೋಹಕ್ಕೆ ವಶವಾಗ್ತೇವೆ. ಯಾವುದು ಮೋಹ? ನಾವು ಇವತ್ತು ಯಾವುದನ್ನು ಪ್ರೇಮ ಅಂತ ತಿಳ್ಕೊಂಡಿದ್ದೀವೋ ನಿಜವಾಗಿಯೂ ಅದು ಮೋಹ. ಸಿಕ್ಕಿದವರಿಗೆ ಐ ಲವ್ ಯು ಅಂತ ಹೇಳುವುದು ಪ್ರೇಮ ಅಂತ ತಿಳ್ಕೊಂಡಿದ್ದೀವಿ. ಅದು ಕೇವಲ ಇನ್ಫ್ಯಾಚುವೇಷನ್. ದೇಹ ನೋಡಿ ದೇಹವನ್ನು ಪ್ರೀತಿಸುವುದು ಅದು ದೇಹದ ಮೋಹವೇ ವಿನಃ ಪ್ರೀತಿಯಲ್ಲ. ಆದ್ದರಿಂದ ಈ ರೀತಿಯಾಗಿ ಪ್ರೀತಿ ಮತ್ತು ಮೋಹದ ಮಧ್ಯೆ ಒಂದು ಸಣ್ಣ ಎಳೆ ಮಾತ್ರ ವ್ಯತ್ಯಾಸ ಇರುವುದು. ಅದನ್ನು ಅರ್ಥೈಸಿ ಅವನಿಗೆ ಖಂಡಿತವಾಗಿಯೂ, ಯುವಕರಿಗೆ ಯಾಕೆ, ಮಕ್ಕಳಿಗೆ, ಮುದುಕರಿಗೆ, ಎಲ್ಲರಿಗೂ ಪ್ರೀತಿ ಬೇಕು ಇವತ್ತು ಜಗತ್ತಿನಲ್ಲಿ. ಪ್ರೀತಿ ಇಲ್ಲದಿದ್ದರೆ ಜೀವನಕ್ಕೆ ಏನು ಅರ್ಥ ಇದೆ? ತಾಯಿ ಮಗುವನ್ನು ಪ್ರೀತಿಸಬೇಕು, ಮಗು ತಾಯಿಯನ್ನು ಪ್ರೀತಿಸಬೇಕು. ಪ್ರೀತಿಗಾಗಿ ಯಾರು ಪರಮಾರ್ಥವನ್ನು ಮಾಡಬೇಕಾಗಿಲ್ಲ, ಅದು ಜೀವನದ ಸತ್ಯ. ಆದರೆ ಆ ಪ್ರೀತಿ ಅರ್ಥ ಕಳೆದುಕೊಂಡಾಗ ಇವತ್ತು ನಾವು ಕಾಣ್ತೇವೆ ಸಮಾಜದಲ್ಲಿ ಎಂಥ ಪ್ರೀತಿ ಅಪಭ್ರಂಶವಾಗಿ ಹೋಗಿದೆ ಅಂತ. ನಾವು ಚಿಕ್ಕವರಿರುವಾಗ ನಮ್ಮ ಸಿಂಬಳ ಒರೆಸಿ, ಕಣ್ಣೊರೆಸಿ, ಕೈಯಲ್ಲಿ ಎತ್ತುಕೊಂಡು ಬಾಯಿಗೆ ತುತ್ತಿಟ್ಟು ಬೆಳೆಸಿದ ತಾಯಿಯ ಪ್ರೀತಿ ಕಣ್ಮರಿಯಾಗಿ ಹೋಗುತ್ತೆ ನಮಗೆ ವಯಸ್ಸಿನ ದೇಹದ ಆಕರ್ಷಣೆಯ ಮೋಹದ ಮುಂದೆ. ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತೇವೆ. ಇಂತಹ ಮೋಹ ಶೂನ್ಯನಾಗಬೇಕು ನಾವು, ಆಗ ವಿವೇಕ ಜಾಗೃತವಾಗಬೇಕು. ಈ ಸಂದೇಶ ಇವತ್ತಿನ ಯುವಕರಲ್ಲಿ ಜವಾಬ್ದಾರಿ ಬೇಕು. ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಅಹಮಿಕೆಯಾಗಲಿ, ಅಹಂಕಾರವಾಗಲಿ ಅಥವಾ ಮೋಹವಾಗಲಿ ಅಡ್ಡ ಬರಬಾರ್ದು. ಎಂದೂ ಸಹ ನಾವು ಕ್ಷಾತ್ರ ತೇಜಸ್ಸಿನಿಂದ ಹೀನರಾಗಬಾರ್ದು. ನೀನು ಕ್ಷತ್ರಿಯ, ಹೋರಾಡುವುದು ನಿನ್ನ ಧರ್ಮ ಅಂತ ರಕ್ಷಣೆ ಅಂದರೆ ಸದ್ಧರ್ಮ ರಕ್ಷಣೆ ಮಾಡುವುದು ನಿನ್ನ ಧರ್ಮ. ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ತಾ ಹೋಗ್ತಾರೆ ಅಂದರೆ, ನಾವೆಲ್ಲ ಆತ್ಮ ಈ ಸೃಷ್ಟಿಯಲ್ಲೇನು ಪಾತ್ರಧಾರಿಗಳಾಗಿ ಬಂದಿದ್ದೇವೆ, ನಮಗೆ ನಮ್ಮದೇ ಆದಂತಹ ಧರ್ಮ ಇದೆ. ಅದು ಯಾವ ಧರ್ಮ ಅಂದರೆ, ಬದುಕಲು ಬಿಡು, ಇನ್ನೊಬ್ಬರನ್ನು ನಿನ್ನಂತೆ ಮನುಷ್ಯರು ಅಂತ ತಿಳ್ಕೊ. ಇಂತಹ ಮೂಲಭೂತವಾದ ಧರ್ಮ ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೇವೆ ಅಂದರೆ, ಬಾಯಿ ನಡುಗ್ತಾ ಇರುತ್ತೆ, ಕಾಲು 2 ಹೋಗಿ 3 ಕಾಲು ಬಂದಿರುತ್ತೆ, ಶಿವ ಅಂದರೆ ಶವ ಅಂತ ಅಂದ್ಕೊಂಡಿರುತ್ತೆ ಬಾಯಿ. ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮವಲ್ಲ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಮಾಡುವುದಕ್ಕೆ ದೇಹದಲ್ಲಿ ಸಾಮರ್ಥ್ಯ ಇರುವಾಗ,
ನಮ್ಮ ಜೀವನ ಬೇರೆಯವರಿಗೊಂದು ಸಂದೇಶ ಆಗುವುದಕ್ಕೆ ಅವಕಾಶ ಇರುವಾಗ, 2 ತಲೆಮಾರುಗಳನ್ನು ಜೋಡಿಸುವ ಒಂದು ಸ್ಥಿತಿಯಲ್ಲಿ ನಾವು ನಿಂತಿರುವಾಗ ಆಧ್ಯಾತ್ಮ ಬೇಕು ಎನ್ನುವುದನ್ನು, ಆಧ್ಯಾತ್ಮ ಅಂದರೆ ಜೀವನದ ಮೂಲಭೂತವಾದಂತಹ ತತ್ವ, ಜವಾಬ್ದಾರಿಯನ್ನು ಕಲಿಸುವಂತಹ ಒಂದು ಶಿಕ್ಷಣ, ಅದು ನಮ್ಮ ಜೀವನಕ್ಕೆ ಅಗತ್ಯ ಎನ್ನುವುದನ್ನು ಗೀತಾಚಾರ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಅದರಿಂದ ಜವಾಬ್ದಾರಿ, ವಿವೇಕ ಶೂನ್ಯತೆಯಿಂದ ಹೊರಬಂದು ಮೋಹಶೂನ್ಯನಾಗಿ ಪ್ರೀತಿಯನ್ನು ಪರಮಾರ್ಥದ ಸಾಧನವನ್ನಾಗಿ ಮಾಡಿಕೊಳ್ಳುವುದು, ಜೊತೆಗೆ ಎಂದೂ ಸಹ ಜೀವನದಲ್ಲಿ ಸೋಲದೆ ಮುಂದೆ ಹೋಗುವಂಥ ಮನೋಭಾವ, ಜೊತೆಗೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಕಾಣುವಂಥದ್ದು ಭಗವದ್ ಸ್ಮೃತಿಯನ್ನು ನಮ್ಮ ಜೀವನದಲ್ಲಿ ಸದಾಕಾಲ ನಾವು ಯುವಕರು ಅಂತ ಧಿಕ್ಕರಿಸದೆ ಆಗಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಸಂದೇಶ ಯುವಕರಿಗೆ ಈ ಗೀತೆ ನಮಗೆ ತಿಳಿಸ್ತದೆ ಅಂತ ಬಹಳ ಮುಖ್ಯವಾಗಿ ಗೀತಾಚಾರ್ಯನಿಂದ ನಾವಿಲ್ಲಿ ಕಲ್ತ್ಕೊಳ್ತೇವೆ. ತುಂಬ ಉತ್ತಮವಾದ ವಿಚಾರನ ತಿಳಿಸ್ಕೊಟ್ಟಿದ್ದೀರಿ ವೀಣಕ್ಕ. ಯಾಕೆಂದರೆ ಯುವಕರು ನೀವು ಹೇಳಿದಂಥ ಮನೋಭಾವನೆಯಲ್ಲಿ ಇರೋರನ್ನ ನಾನು ಸಾಕಷ್ಟು ನನ್ನ ಸುತ್ತಮುತ್ತಲು ನನ್ನ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ನಾನು ನೋಡಿದ್ದೀನಿ. ಅದನ್ನು ಕೇಳಿಸ್ಕೊಳ್ಳೋಕೆ ಇವಾಗ ಟೈಮೇ ಇಲ್ಲ ಮೇಡಮ್ ಅನ್ನೋ ಥರ. ಅಂದರೆ ಅವ್ರ ಜೀವನದಲ್ಲಿ ಬೇರೆ ಎಲ್ಲದಕ್ಕೂ ನೀವು ಹೇಳ್ದಂಗೆ ವ್ಯರ್ಥವಾದ ಸಂಕಲ್ಪಗಳಿಗೆಲ್ಲ ಸಮಯ ಇರ್ತದೆ. ಇದರಿಂದ ಒಂದಷ್ಟು ಒಳ್ಳೆಯದನ್ನು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸಮಯ ಮಾಡ್ಕೊಡೋಕ್ಕಾಗ್ತಿಲ್ಲ. ನಾನು ಹೇಳೋದು ಇದಕ್ಕೂ ಅವರು ಒಂದು ಸಮಯವನ್ನು ಮೀಸಲಾಗಿಟ್ಟು, ಅಂದರೆ ಈ ಥರ ಜ್ಞಾನ ಪಡ್ಕೊಳ್ಳೋದಕ್ಕೂ ಒಂದು ಸಮಯನ ಇಟ್ಕೊಂಡು ಪಡ್ಕೊಂಡ್ರೆ ಅವರಿಗೆ ಒಳ್ಳೆಯದಿದು, ಜೊತೆಗೆ ಸಮಾಜಕ್ಕೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಂಥ ಒಳ್ಳೆಯ ಒಂದು ಸಂದೇಶವನ್ನು ಕೂಡ ಯುವಕರಿಗೆ ಇವತ್ತಿನ ದಿವಸ ಕೊಟ್ಟಿದ್ದೀರಿ ನೀವು. ಅದನ್ನು ಅವರು ಅಳವಡಿಸ್ಕೊಂಡ್ರೆ ಅದು ಸಾರ್ಥಕವಾಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಮತ್ತು ಇನ್ನೊಂದು ಮನಸ್ಥಿತಿ ಉಳ್ಳ ಜನರನ್ನು ನಾವು ನೋಡ್ತಿರ್ತೀವಿ. ಅಂದರೆ ಸಮಸ್ಯೆಗಳಲ್ಲಿ ಸಿಕ್ಕಿ ತೊಳಲಾಡ್ತಾ ಇರೋರು ತಕ್ಷಣ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಬಿಡಬೇಕು. ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕಾದು ವಿವೇಚನೆ ಮಾಡಿ ಹೇಗೆ ಇದು ಸಮಸ್ಯೆ ಎಲ್ಲಿಂದ ಹುಟ್ಕೋತು ಅನ್ನುವಷ್ಟೆಲ್ಲ ನೋಡೋಷ್ಟು ವಿವೇಕ ಅವರಲ್ಲಿರಲ್ಲ. ಆ ಸಮಸ್ಯೆ ಬಂತು, ಅದಕ್ಕೆ ತಕ್ಷಣ ಪರಿಹಾರ ಸಿಕ್ಬಿಡಬೇಕು, ಇಲ್ಲದಿದ್ದರೆ ಅದರಿಂದ ಅವರು ಪ್ರಕ್ಷುಬ್ಧರಾಗ್ಬಿಡ್ತಾರೆ. ಈ ಥರದವ್ರಿಗೆ ಏನು ಗೀತೆಯಿಂದ ಏನಾದರೂ ಪರಿಹಾರ ಸಿಕ್ಕತ್ತೆ ಅಂತ, ಅಂದರೆ ಈ ಗೀತಾ ಜ್ಞಾನದಿಂದ ಪರಿಹಾರ ಸಿಕ್ಕಬಹುದು ಅಂತ ನಿಮ್ಮ ಅನಿಸಿಕೆ ಏನಾದ್ರು ಇದೆಯಾ? ಖಂಡಿತವಾಗಿಯೂ ಸಹ ನೋಡಿ, ಗೀತಾಚಾರ್ಯನ ಮಹಾವಾಕ್ಯಗಳನ್ನು ನಾವು ಕೇಳ್ತಾ ಇದ್ದರೆ ಒಂದಂತೂ ಸತ್ಯ, ಸಮಸ್ಯೆಯ ಪೂರ್ಣ ನಿವಾರಣೆಯಾಗಬೇಕಾದ್ರೆ ಆ ಸಮಸ್ಯೆಯ ಮೂಲಕ್ಕೆ ಹೋಗಿ ಅದಕ್ಕೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ತಕ್ಷಣಕ್ಕೆ ಪರಿಹಾರ ಸಿಗುವುದಿಲ್ಲ. ಆದರೆ ಮೊದಲೇನಾಗಬಹುದು ಅಂದರೆ, ಯಾರು ಈ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕೊಂಡು ತೊಳಲಾಡ್ತಾ ಇರ್ತಾರೆ, ನನಗೆ ಇಲ್ಲಿ ಸಮಸ್ಯೆ ಪರಿಹಾರವಾಗುತ್ತೆ ಅನ್ನುವ ವಿಶ್ವಾಸ ಬರಬೇಕು. ಆಗ ಅವರು ಖಂಡಿತವಾಗಿಯೂ ಆ ಕ್ರಮದಲ್ಲಿ ಮುಂದುವರಿಯುವುದಕ್ಕೆ ಸನ್ನದ್ಧರಾಗ್ತಾರೆ. ಅಂದರೆ ಇಲ್ಲಿ ನನಗೆ ಪರಿಹಾರ ಸಿಗುತ್ತಪ್ಪ ಎನ್ನುವಂತಹ ವಿಶ್ವಾಸ ಅವರಿಗೆ ಬರುತ್ತೆ. ಅದು ಖಂಡಿತ, ಅದಕ್ಕಾಗಿ ಮಾರ್ಗ ಗೀತೆಯಲ್ಲಿದೆ. ನನಗೆ ಇಲ್ಲಿ ಪರಿಹಾರ ಸಿಗುತ್ತೆ. ನಾವಿವತ್ತು ಸಮಾಜದಲ್ಲಿ ಅನೇಕ ರೀತಿಯ ಅಪ್ರೋಚ್ಗಳನ್ನು ಕೇಳಿದ್ದೇವೆ. ಪಾಸಿಟಿವ್ ಅಪ್ರೋಚ್ ಅಂತ ಕೇಳಿದ್ದೇವೆ, ಅಥವಾ ಎಲಿವೇಟೆಡ್ ಅಪ್ರೋಚ್ ಅಂತ ಕೇಳ್ತೇವೆ, ಅಥವಾ ಇನ್ನೂ ಅನೇಕ ರೀತಿಯ ಅಪ್ರೋಚ್. ಗೀತೆ ಇಟ್ಸ್ ಅ ಸ್ಪಿರಿಚುವಲ್ ಅಪ್ರೋಚ್ ಡೈರೆಕ್ಟ್ಲಿ. ಹೇಗೆ ನೋಡಿ, ಸಮಾಜದಲ್ಲಿ ಅನೇಕ ಕಾಯಿಲೆಗಳಿಗೆ ಅನೇಕ ರೀತಿಯ ಚಿಕಿತ್ಸೆ ಇದೆ. ಅಲೋಪತಿ ಇದೆ, ಹೋಮಿಯೋಪತಿ ಇದೆ, ಆಯುರ್ವೇದಿಕ್ ಇದೆ, ಇನ್ಯಾವುದೋ ನ್ಯಾಚುರೋಪತಿ ಇದೆ, ಅಥವಾ ಇನ್ನೆಷ್ಟು ಅಲ್ಟರ್ನೇಟಿವ್ ಮೆಡಿಸಿನ್ಸ್ ಬೇಕಾದಷ್ಟಿದೆ. ಇವತ್ತು ಯಾವುದೇ ಮೆಡಿಸಿನ್ ಇರಲಿ, ನನಗೆ ಒಂದು ಕಾಯಿಲೆ ಇದೆ, ಇಲ್ಲಿ 2 ಮನಸ್ಥಿತಿ ಇದೆ. ನನಗೊಂದು ಕಾಯಿಲೆ ಇದೆ, ಆ ಕಾಯಿಲೆಗೆ ಪರಿಹಾರ ತಕ್ಷಣ ಸಿಗಬೇಕು ಅನ್ನುವ ಮನಸ್ಥಿತಿ ಒಂದು. ನಾನು ಔಷಧಿ ತಗೊಂಡ ತಕ್ಷಣ ನನಗೆ ವಾಸಿ ಆಗಿಬಿಡಬೇಕು. ಇನ್ನೊಂದು, ಈ ಔಷಧಿ ತಗೊಂಡ್ರೆ ನನಗೆ ವಾಸಿ ಆಗುತ್ತೆ ಅನ್ನುವ ವಿಶ್ವಾಸದಿಂದ ನಾನು ಔಷಧಿ ತಗೊಳ್ಳೋಕೆ ಶುರು ಮಾಡ್ತೇನೆ. 10 ಜನ ಹೇಳಿದ್ರು, ಈ ಡಾಕ್ಟ್ರು ತುಂಬ ಒಳ್ಳೆಯವರಿದ್ದಾರೆ, ಇವ್ರ ಹತ್ರ ನಿನ್ನ ವಾಸಿ ಆಗುತ್ತೆ. ಆ ವಿಶ್ವಾಸದಿಂದಲೂ ಸಹ ನಾನು ಔಷಧಿ ತಗೊಳ್ತಾ ಹೋಗ್ತೇನೆ, ಆಗ ವಾಸಿ ಆಗುತ್ತೆ. ಇಲ್ಲಿ ಮೂಲಭೂತವಾಗಿ ನಾವು ಕಾಣಬೇಕಾದದ್ದು ಇದನ್ನು. ಇವತ್ತೇನು ಸಮಸ್ಯೆಗೆ ತಕ್ಷಣ ಇನ್ಸ್ಟೆಂಟ್ ಅಂತ ನೀವು ಆಗಲೇ ಏನು ಹೇಳಿದ್ರಿ, ಎಲ್ಲದೂ ಸಹ ಅದು ಅಲೋಪತಿ ಮೆಡಿಸಿನ್ ತಿಂದು ನಮಗೇನಾಗಿದೆ ಅಂದರೆ, ನಂಗೆ ತಲೆನೋವು ಬಂದಿದೆ, ಈಗ ನಂಗೆ ತಲೆನೋವು ಮಾತ್ರೆ ನುಂಗಿದ ತಕ್ಷಣ ಕಡಿಮೆ ಆಗಿಬಿಡಬೇಕು. ಕಡಿಮೆ ಆಗುತ್ತೆ ಸಹ ಅಲ್ಪಕಾಲಕ್ಕೆ, ಬಟ್ ಮೂಲವಾಗಿ ತಲೆನೋವಿಗೆ ಕಾರಣ ಏನು ಅನ್ನುವುದನ್ನು ಎಲ್ಲಿ ತನಕ ಪತ್ತೆ ಹಚ್ಚೋದಿಲ್ಲ, ದಿನ ಮಾತ್ರೆ ನುಂಗುವುದು ಅನಿವಾರ್ಯವಾಗಿಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ, ಯಾರು ಈ ಗೀತಾ ಜ್ಞಾನವನ್ನು ವಿಶ್ವಾಸವಿಟ್ಟು ಕೇಳ್ತಾರೆ, ನಂಬಿ ಕೆಟ್ಟವರಿಲ್ಲ ಜಗದಿ ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ನಾವಿಲ್ಲಿ ಮೂಲವಾಗಿ ನಮಗೆ ಬೇಕಾದದ್ದೇನು ಅಂದರೆ, ನಾವಿನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಇದನ್ನು ಗೀತಾ ಜ್ಞಾನ ಹೇಗೆ ಪರಿಹಾರ ಕೊಡುತ್ತೆ ಅಂದರೆ, ನಾವೀಗಾಗಲೇ ಹೇಳಿದಾಗ ಇಟ್ ಈಸ್ ಅ ಟೋಟಲಿ ಕೌನ್ಸಿಲಿಂಗ್ ಮೆಥಡ್. ಟೋಟಲಿ ಇಟ್ ಕೌನ್ಸಿಲ್ಸ್ ನಮ್ಮನ್ನು ಆಟೋಮ್ಯಾಟಿಕ್ ಆಗಿ. ಅದು ಯಾವ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂದರೆ, ಕೊನೆಗೆ ನನಗೆ ಅನಿಸುತ್ತೆ ನನಗೇನು ಸಮಸ್ಯೆ ಇರಲಿಲ್ಲ, ನಾನು ಸುಮ್ಮನೆ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿದ್ದೆ, ನಿಜವಾಗಿ ಭ್ರಮೆಯಲ್ಲಿದ್ದೆ ನಾನು ಅಂತ.
ಅಷ್ಟರ ಮಟ್ಟಿಗೆ ಅಷ್ಟು ನೀಟಾಗಿ ಅಷ್ಟು ಉತ್ತಮವಾಗಿ ನಮ್ಮನ್ನು ಕೌನ್ಸಿಲಿಂಗಿಗೆ ಒಳಪಡಿಸ್ಬಿಡುತ್ತೆ ಗೀತಾಜ್ಞಾನ. ಆದ್ದರಿಂದ ಆ ವಿಶ್ವಾಸ, ಯಾರು ಈ ಗೀತಾಜ್ಞಾನವನ್ನು 1, 2, 3 ಸಿಟ್ಟಿಂಗ್ಸ್ನಲ್ಲಿ ಕೇಳ್ತಾರೆ ಅವರಿಗೆ 100% ಅವ್ರು ಮತ್ತೆ ಇವತ್ತು ಬಿಟ್ಟು ಹೋದ್ರೂ ಈ ಸಮಸ್ಯೆಗೆ ನನಗಿಲ್ಲಿ ಪರಿಹಾರ ಸಿಗಲ್ಲ ಅಂತ ನಾಳೆ ಹುಡುಕೊಂಡು ಬರಲೇಬೇಕು, ಬಂದೇ ಬರ್ತಾರೆ. ಯಾಕೆಂದರೆ ಇಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಜ್ಞಾನ ಇದು. ಪರಮಾತ್ಮ ಕೊಡುವ ಗೀತಾಜ್ಞಾನ ಇದೆಯಲ್ಲ, ಭಗವಾನು ವಾಚ ಇದೆಯಲ್ಲ, ಇದರಲ್ಲಿ ಪರಿಹಾರ ಇದೆ ಸಮಸ್ಯೆಗೆ. ಅದು ಆ ಪರಿಹಾರ ನಮ್ಮ ಮನಸ್ಸನ್ನು ಮುಟ್ಟುತ್ತೆ. ಮೊದಲು ಇಲ್ಲಿ ಪರಿಹಾರ ಇದೆ ಎನ್ನುವುದು ಹೃದಯ ಸ್ಪರ್ಶಿಯಾದ ಪರಿಹಾರವಿದೆ. ಅಂದರೆ ಈಗ ಮೊದಲೇ ಹೇಳಿದ ಹಾಗೆ ತಕ್ಷಣ ಪರಿಹಾರ ಸಿಗಲ್ಲ, ಆದರೆ ಪರಿಹಾರ ಸಿಗುತ್ತೆ ಎನ್ನುವಂತಹ ವಿಶ್ವಾಸ ಮೂಡುತ್ತೆ. ಹೇಗೆ ಸಿಗುತ್ತೆ ಅಂದರೆ ಈಗ ನೋಡಿ, ಬಹಳ ಸ್ಪಷ್ಟವಾದಂತಹ ಒಂದು ಉದಾಹರಣೆಯನ್ನು ನಾವು ಗಮನಿಸಬೇಕಾದದ್ದೇನು ಅಂದರೆ, ನಮಗೆ ಸೈಕಲ್ ತುಳಿದ್ವಿ ನಾವು ಫಸ್ಟ್ ದಿನ, ಭಾಳ ಖುಷಿಯಿಂದ ಸೈಕಲ್ ಕೊಂಡ್ವಿ, ಸೈಕಲ್ ತುಳಿದ್ವಿ, ಅಭ್ಯಾಸವೇ ಇಲ್ಲ, ಕಾಲು ಮೀನ್ಕಂಡೆಲ್ಲ ಸಿಕ್ಕಾಬಿಟ್ಟೆ ನೋವು. ಆದರೆ ಈ ಸೈಕಲ್ ತುಳಿಯೋದ್ರಿಂದ ನನಗೆ ಆನಂದ ಸಿಗುತ್ತೆ ಎನ್ನುವ ಭರವಸೆ ನನ್ನಲ್ಲಿದ್ದಾಗ ಆ ನೋವಿನಿಂದಾಗಿ ನಾನು ಮರುದಿನ ಮಲಗೋದಿಲ್ಲ, ಮತ್ತೆ ತುಳಿತೇನೆ, ಮತ್ತೆ ತುಳಿತೇನೆ. 3ನೇ ದಿನ ಕಾಲು ನೋವೇ ಇರೋದಿಲ್ಲ ನನಗೆ. ಯಾಕೆ? ನಿರಂತರ ಅಭ್ಯಾಸ. ಒಂದು ದಿನ ಮಾಡಿದರೆ ಬೇಡ, ನಿಮ್ಮ ಹತ್ರ ನಾನು ಸೈಕಲ್ ಬಗ್ಗೆ ಹೇಳೋದಕ್ಕಿಂತ ಡ್ಯಾನ್ಸ್ ಬಗ್ಗೆ ಹೇಳಿದ್ರೆ ಬಹಳ ಸರಿ. ಹೊಸದಾಗಿ ಡ್ಯಾನ್ಸ್ ಕಲಿತವರಿಗೆ ಅಯ್ಯೋ ಇದೇನಪ್ಪ ತೈತಕ ಅಂತ ಕೈ ಕಾಲು ಎಲ್ಲ ನೋವು ಬಂದು ಹೋಯಿತು, ಅದು ಬೇರೆ ಕಣ್ಣು ಅಲ್ಲೇ ಇರಬೇಕಂತೆ, ಕೈಯೂ ಅಲ್ಲೇ ಇರಬೇಕಂತೆ, ಅದೆಲ್ಲ ಆಗುತ್ತೆ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆದರೆ ನಿಜವಾಗಿಯೂ ನೃತ್ಯದಲ್ಲಿ ಒಲವಿಟ್ಕೊಂಡು ಬಂದವರಿಗೆ 1 ದಿನ 2 ದಿನ 3 ದಿನ 4 ದಿನ ಆಮೇಲೆ ನೃತ್ಯ ಅವರು ಬಿಡುವುದೇ ಇಲ್ಲ. ಆಗ ಅವರಿಗೆ ನೃತ್ಯವೇ ಚಿಕಿತ್ಸೆಯಾಗುತ್ತೆ, ನೃತ್ಯವೇ ಅವರ ಹಂಬಲವಾಗುತ್ತೆ, ನೃತ್ಯವೇ ಪ್ರವೃತ್ತಿಯಾಗುತ್ತೆ, ನೃತ್ಯ ಪ್ರವೃತ್ತಿಯ ಜೊತೆಗೆ ವೃತ್ತಿಯೂ ಆಗುತ್ತೆ. ಎಲ್ಲ ಆನಂದವನ್ನು ಅವರು ಅದರಲ್ಲಿ ಪಡೆಯುವುದಕ್ಕಾಗುತ್ತೆ. ಯಾಕೆಂದರೆ ಮೊದಲ ಭರವಸೆ. ಆ ಭರವಸೆ ಯಾವಾಗ ಬರುತ್ತೆ ಅಂದರೆ ಆ ನೃತ್ಯ ಕಲಿಸುವ ಗುರು ಯಾವ ರೀತಿಯಾಗಿ ಅವರನ್ನು ಆ ನೃತ್ಯದ ಬಗ್ಗೆ ಒಲವು ಮೂಡಿಸ್ತಾನಲ್ಲ ಅದರ ಮೇಲೆ ಅಲ್ವಾ. ಹಾಗೆ ಇದು ಸಹ ನನ್ನ ಸಮಸ್ಯೆಗೆ ಪರಿಹಾರ ಇಲ್ಲಿದೆ ಅಂತ ನನಗೆ ಹೇಳುವವನು ಯಾರು ಎನ್ನುವುದು ನನಗೆ ಮನದಟ್ಟಾದಾಗ ಖಂಡಿತವಾಗಿಯೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎನ್ನುವುದು 100ಕ್ಕೆ 100. ಆಗ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಪ್ರಕ್ಷುಬ್ಧತೆಯೂ ಬರುವುದಿಲ್ಲ, ಗೊಂದಲವೂ ಉಂಟಾಗುವುದಿಲ್ಲ, ಮತ್ತು ನಾವು ಹಿಮ್ಮೆಟ್ಟುವುದೂ ಇಲ್ಲ. ಅಯ್ಯೋ ಇಲ್ಲಿ ಸಿಗಲಿಲ್ಲ ಅಂತ. ಖಂಡಿತವಾಗಿಯೂ ಮೂಲಕ್ಕೆ ಹೋಗಿ ನಾವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ಇಟ್ ಟೇಕ್ಸ್ ಅ ಲಿಟ್ಲ್ ಟೈಮ್, ಸ್ವಲ್ಪ ಬೇಕಾಗುತ್ತೆ. ಆದರೆ ಅವನು ಎಂದೂ ಧೈರ್ಯ ಕಳೆದುಕೊಳ್ಳೋದಿಲ್ಲ. ಯಾಕೆ ಹೇಳಿ? ಯಾರು ನಿನಗೆ ಸಮಸ್ಯೆಗೆ ಪರಿಹಾರ ಕೊಡ್ತೇನೆ ನಾನು ಅಂತ ಹೇಳಿರ್ತಾನೆ ಅವನ ಮೇಲೆ ವಿಶ್ವಾಸ ಇರುತ್ತೆ. ಖಂಡಿತ ವೀಣಕ್ಕ, ಸಮಸ್ಯೆಯ ಒಳಹೊಕ್ಕು ನೋಡಿದಾಗ ಆ ಸಮಸ್ಯೆಗೆ ಪರಿಹಾರ ಕೂಡ ಎಷ್ಟು ಸುಲಭ ಆಗುತ್ತೆ ಅಂತ ಅನ್ನೋದನ್ನು ನೀವು ಗೀತಾ ಜ್ಞಾನದಿಂದ ಕೂಡ ಪಡ್ಕೋಬಹುದು ಅನ್ನೋದನ್ನು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಮತ್ತು ನಾನು ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆನ ಇವತ್ತು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಭಗವಂತ ಹೇಳಿದ್ದಾನೆ. ಅಂದರೆ ಯಾವಾಗ ಧರ್ಮ ಗ್ಲಾನಿ ಆಗುತ್ತೆ ಅವಾಗ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಂತ. ಅದು ಇದಕ್ಕಿಂತ ಧರ್ಮಗ್ಲಾನಿ ಬೇಕಾ? ಇವಾಗ ಆಗ್ತಾ ಇರೋದು ಸಾಲದಾ ಅಂತ ನಾನು ಹೇಳ್ತೀನಿ. ಏನು ಉತ್ತರ ಹೇಳ್ತೀರಾ ಇದಕ್ಕೆ ನೀವು? ಈಗ ನಿಜವಾದ ಅರ್ಥದಲ್ಲಿ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವೇನು ತಿಳ್ಕೊಂಬಿಟ್ಟಿದ್ವಿ ಇಲ್ಲಿ ತನಕ ಸಾಮಾನ್ಯ ಜ್ಞಾನದಲ್ಲಿ, ಹಿಂದೂ ಒಂದು ಧರ್ಮ, ಇಸ್ಲಾಂ ಒಂದು ಧರ್ಮ, ಕ್ರಿಶ್ಚಿಯನ್ ಒಂದು ಧರ್ಮ, ಇವರೆಲ್ಲಲ್ಲಿ ಪರಸ್ಪರ ಹೊಂದಾಣಿಕೆ ಆಗ್ತಿಲ್ಲ, ಗ್ಲಾನಿ ಆಗ್ತಿದೆ. ನಿಜವಾಗಿಯೂ ಅದಲ್ಲ ಧರ್ಮ ಗ್ಲಾನಿ. ನಿಜವಾಗಿ ಗ್ಲಾನಿಯಾಗಿರುವುದು ಮಾನವ ಧರ್ಮಕ್ಕೆ. ನಾವು ಒಬ್ಬ ಮನುಷ್ಯ ಅಂತಲೇ ಗೌರವಿಸ್ತಾ ಇಲ್ಲ ಇವತ್ತು. ನಾವು ಮನುಷ್ಯನನ್ನು ಹೇಗೆ ನೋಡ್ತಿದ್ದೀವಿ ಅಂದರೆ ಅವನ ಆಸ್ತಿಯ ಅಂತಸ್ತುಗಳಿಂದ ಅಥವಾ ಅವನು ಅಭಿನಯಿಸ್ತಾ ಇರುವ ರೋಲ್, ಅಂದರೆ ಅವನೇನಿದ್ದಾನೆ ಇವತ್ತು. ಆದ್ದರಿಂದ ಮೂಲವಾಗಿ ಪರಮಾತ್ಮ ಹೇಳುವ ಹಾಗೆ ಗೀತೆಯಲ್ಲಿದೆ ಒಂದು ಶ್ಲೋಕ ತಗೊಂಡ್ರೆ ನಾವು, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠುತಾತ್ ಸ್ವಧರ್ಮೇ ನಿಧನಂ ಶ್ರೇಯಂ ಪರಧರ್ಮೋ ಭಯಾವಹ. ಎಂತಹ ಅರ್ಥಪೂರ್ಣವಾದ ಶ್ಲೋಕ. ಸ್ವಧರ್ಮದಲ್ಲಿ ಸಾಯುವುದು ಲೇಸು, ಪರಧರ್ಮ ಭಯಾನಕವಾದದ್ದು ಅಂತ. ಇದನ್ನು ನಾವು ಇವತ್ತು ಹೇಗೆ ಅರ್ಥೈಸ್ತಾ ಇದ್ದೇವೆ ಅಂದರೆ, ಬೇರೆಯ ಧರ್ಮ, ನೀವು ಹುಟ್ಟಿದ್ದು ಒಂದು ಧರ್ಮದಲ್ಲಿ ಹುಟ್ಟಿದೆಯಾ, ನೀವು ಯಾವ ಕಾರಣಕ್ಕೂ ಬೇರೆ ಧರ್ಮದ ಆಚರಣೆಗಳನ್ನು ಗಮನಿಸಬೇಡ, ಹಾಗಾದರೆ ನಿನಗೆ ಅದು ಭಯಾನಕವಾದ ನರಕ ಸಿಗುತ್ತೆ ನಿನಗೆ ಅಂತ ನಾವು ಭೌತಿಕವಾದ ಸ್ಥೂಲವಾದ ಶಬ್ದಾರ್ಥವನ್ನು ಹಿಡ್ಕೊಂಡು ಹೊರಟಿದ್ದೇವೆ.
ನೀನು ಸ್ವಧರ್ಮದಲ್ಲಿ ಬದುಕುವುದು ಲೇಸು. ಅಂದರೆ ಈಗ ನೋಡಿ, ನಾವು ವಿಚಾರ ಮಾಡಿದ್ರೆ ಒಬ್ಬ ಯೋಧ, ಒಬ್ಬ ಸೈನಿಕನಿಗೆ ಶೂಟ್ ಮಾಡುವುದೊಂದು ಧರ್ಮ. ಅದನ್ನು ಒಬ್ಬ ಶ್ರೀಸಾಮಾನ್ಯ ಕೈಯಲ್ಲಿ ಪಿಸ್ತೂಲ್ ಎತ್ಕೊಂಡು ಸೈನಿಕ ಕೊಲ್ತಾನಲ್ಲ, ನಾನೂ ಕೊಲ್ತೇನೆ ಅಂತ ಹೊರಟ್ರೆ ಅದೇನಾಗುತ್ತೆ? ಇವತ್ತು ಆಗಿರುವುದು ಹಾಗೆ. ಒಂದು ಸ್ಥೂಲ ಮಾನವೀಯ ಧರ್ಮವನ್ನು ಗಮನಿಸಿದ್ರೂ ಸಹ ನಾವಿವತ್ತೇನು ವಿಚಾರ ಮಾಡ್ತಿದ್ದೇವೆ, ಅದೇ ರೀತಿಯಾಗಿ ಒಬ್ಬ ಮನುಷ್ಯನನ್ನು ನಾವಿವತ್ತು ಮನುಷ್ಯ ಅಂತ ಗೌರವಿಸ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಆ ಮನುಷ್ಯನನ್ನು ನಾವು ಬೇರೆ ಬೇರೆ ರೀತಿಯಿಂದ ನೋಡ್ತಿದ್ದೇವೆ. ಹಣ ಇದ್ದವರಿಗೆ ಒಂದು ರೀತಿ ಹಲ್ಕಿಸಿದು ಮಾತಾಡುವುದು, ಹಣ ಇಲ್ಲ ಅಂದರೆ ಅವರನ್ನು ನೆಗ್ಲೆಕ್ಟ್ ಮಾಡೋದು. ಅಂದರೆ ಸೊಳ್ಳೆಗಿಂತ ಕನಿಷ್ಠವಾದ ಸ್ಥಾನಮಾನ ಮನುಷ್ಯನಿಗೆ ಕೊಡ್ತಾ ಇದ್ದೇವೆ ನಾವಿವತ್ತು. ಸೊಳ್ಳೆ ಸಾಯಿಸೋಕ್ಕಾದ್ರೂ ಒಂದು ರಾಯಲ್ ಪದ್ಧತಿ ಇದೆ, ಆದರೆ ಒಂದು ಸೊಳ್ಳೆನ ಯಾರು ಕೂತ್ಕೊಂಡು ಬಡ್ದು ಸಾಯಿಸೋಕ್ಕೆ ಹೋಗಲ್ಲ. ಆದರೆ ಮನುಷ್ಯನನ್ನು ಸಾಯಿಸೋದಕ್ಕೆ ಹಿಂದೆ ಮುಂದೆ ನೋಡದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೆಲ್ಲ ಮೂಲ ಕಾರಣ ಸ್ವಧರ್ಮವನ್ನು ನಾವು ಮರ್ತಿರುವುದು. ಮತ್ತೆ ನಾವು ಹಿಂದೆ ಸ್ವಜನ, ಅಲ್ಲಿ ನಾವೇನು ವಿಚಾರ ಮಾಡಿದ್ವಿ ಅಲ್ಲಿಗೆ ಹೋದರೆ, ಸ್ವಧರ್ಮ ಏನು? ನನ್ನ ಧರ್ಮ ಯಾವುದು? ಶಾಂತಿ ನನ್ನ ಧರ್ಮ, ಅದಕ್ಕೆ ನನಗೆ ಅಶಾಂತಿ ಪ್ರಿಯವಾಗುವುದಿಲ್ಲ. ಪ್ರೀತಿ ನನ್ನ ಧರ್ಮ, ಅದಕ್ಕೆ ದ್ವೇಷ ನನಗೆ ಪ್ರಿಯವಾಗುವುದಿಲ್ಲ. ಆನಂದ ನನಗೆ ಧರ್ಮ, ಅದಕ್ಕಾಗಿ ನಾನು ಎಲ್ಲರನ್ನೂ ಆನಂದವಾಗಿ ನೋಡಬೇಕು ಅಂತ ಇಷ್ಟಪಡ್ತೇನೆ, ಆದರೆ ನಾನೇ ಆನಂದವಾಗಿ ಬೇರೆಯವರು ಹೇಗಿದ್ದರೂ ಅಡ್ಡಿಲ್ಲ ಅಂತ ಹೊರಟು ಬಿಟ್ಟಿದ್ದೇನೆ. ಹಾಗೆ ಧೈರ್ಯ ನನ್ನ ಧರ್ಮ, ಹಾಗೆ ಪವಿತ್ರತೆ ನನ್ನ ಧರ್ಮ, ಶಕ್ತಿ ನನ್ನ ಧರ್ಮ, ಜ್ಞಾನ ನನ್ನ ಧರ್ಮ. ಈ ಸ್ವಧರ್ಮ ಬಿಟ್ಬಿಟ್ಟಿದ್ದೇವಲ್ಲ ನಾವು ಇವತ್ತು. ಯಾರಲ್ಲಿದೆ ಹೇಳಿ ನೋಡೋಣ ಸ್ವಧರ್ಮ? ನಾವಿವತ್ತು ಬರೀ ಈ ಬೂಟಾಟಿಕೆಯಿಂದ ಹೊರಟಿದ್ದೇವೆ. ಒಳಗಡೆ ಶಾಂತಿ ಇಲ್ಲ, ಶಾಂತಿ ಅಂತ ಹೆಸರಿಟ್ಕೊಂಡವ್ರನ್ನ ಎಷ್ಟೋ ಜನರನ್ನ ನೋಡ್ತೇವೆ. ಇನ್ ದ ನೇಮ್ ಆಫ್ ಪೀಸ್ ವಿ ಆರ್ ಆಲ್ ಪೀಸ್. ಕರೆಕ್ಟ್. ಶಾಂತಿ ಹೆಸರಿನಲ್ಲಿ ತುಂಡು ತುಂಡಾಗಿ ಹೋಗ್ಬಿಟ್ಟಿದ್ದೇವೆ ನಾವು. ಶಾಂತಿ ಕಾಡಿನಲ್ಲೂ ಉಳ್ಕೊಂಡಿಲ್ಲ. ಯಾಕೆ ಗೊತ್ತಾ? ಮನಸ್ಸಿನಲ್ಲಿ ಅಶಾಂತಿ ಇಟ್ಕೊಂಡು ಅವನು ಕಾಡಿಗೆ ಹೋದರೆ ಆ ಕಾಡಿನ ಶಾಂತಿಯನ್ನೂ ಅವನು ಭಂಗ ತರ್ತಾನೆ ವಿನಃ ತನ್ನ ಅಶಾಂತಿಯನ್ನು ಕಳೆದುಕೊಳ್ಳೋದಿಲ್ಲ. ಏಕೆಂದರೆ ಒಳಗಡೆ ಬಡಿದಾಟ, ಒಳಗಡೆ ಹೋರಾಟ, ಒಳಗಡೆ ಜಿಗಿದಾಟ ನಡೀತಾ ಇದೆ. ಹೀಗೆ ಮನುಷ್ಯ ಈ ರೀತಿ ಧರ್ಮಗ್ಲಾನಿಯಾಗಿದೆ. ಒಳಗೆ ಇಷ್ಟು ಧರ್ಮಗ್ಲಾನಿಯಾಗಿದೆ ಅಂದರೆ ಹೊರಗಿರುವ ಧರ್ಮಗ್ಲಾನಿ ಅದರ ಮುಂದೆ ಏನೇನೂ ಅಲ್ಲ. ನಿಜವಾಗಿಯೂ ನೀವು ಹೇಳಿದಾಗೆ ಇದಕ್ಕಿಂತ ದೊಡ್ಡ ಧರ್ಮಗ್ಲಾನಿಯ ಸಮಯ ಬೇರೆ ಯಾವುದೂ ಇಲ್ಲ. ಇಂತಹದೇ ಸಮಯದಲ್ಲಿ ಭಗವಂತ ಬಂದಿದ್ದ. ಇದು ಭಗವಂತನ ಅವತರಣೆಯ ಸುಸಮಯ. ಬೇಕಾಗಿರುವುದು ಭಗವದ್ಗೀತಾ ಜ್ಞಾನ ಈ ಸಮಯದಲ್ಲೇ. ಅದಕ್ಕಾಗಿ ನಾವಿವತ್ತು ಪುನಃ ಗೀತಾ ಜ್ಞಾನದ ಮರುಚಿಂತನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ ನಾವು ಅಂದ್ಕೊಳ್ತೇವೆ ನಾವು ತುಂಬ ಮೇಧಾವಿಗಳು, ವಿದ್ವಾಂಸರು. ಆದರೆ ವಿದ್ವಾಂಸರು ಓದಿ ವಿದ್ವಾಂಸರ, ಕೇಳಿ ವಿದ್ವಾಂಸರ, ಆಡಿ ವಿದ್ವಾಂಸರ, ಮಾಡಿ ವಿದ್ವಾಂಸರ ಅಂತ. ಆ ವಿದ್ಯೆ ನಮ್ಮ ಜೀವನದಲ್ಲಿ ಅಳವಡಿಕೆಯಾಗಿದೆಯಾ, ಬೋಧನೆಗೆ ಅಥವಾ ಉಪದೇಶಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಂತ ನೋಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಧರ್ಮಗ್ಲಾನಿಯ ಹಂತದಲ್ಲಿದ್ದೇವೆ. ಆದ್ದರಿಂದ ಈ ಸಂದರ್ಭ ನಿಜವಾಗಿಯೂ ಧರ್ಮಗ್ಲಾನಿಯಾಗಿದೆ. ಎಲ್ಲ ಧರ್ಮಗ್ಲಾನಿಯಾಗಿದೆ, ಎಲ್ಲರ ಧರ್ಮಗ್ಲಾನಿಯಾಗಿದೆ. ಮಾನವೀಯ ಧರ್ಮಗಳು ಅಳಿಸಿ ಹೋಗಿದೆ. ಆತ್ಮಧರ್ಮಕ್ಕೆ ಗ್ಲಾನಿಯಾಗಿದೆ. ಸ್ತ್ರೀ ತನ್ನ ಧರ್ಮದ ಗ್ಲಾನಿ ಮಾಡಿದ್ದಾಳೆ, ಪುರುಷ ತನ್ನ ಧರ್ಮದ ಗ್ಲಾನಿ ಮಾಡಿದ್ದಾನೆ. ಬಾಲಕರು ತಮ್ಮ ಧರ್ಮದ ಗ್ಲಾನಿ ಮಾಡಿಕೊಂಡಿದ್ದಾರೆ, ಯುವಕರು ತಮ್ಮ ಧರ್ಮದ ಗ್ಲಾನಿ ಮಾಡಿಕೊಂಡಿದ್ದಾರೆ, ಮುದುಕರು ತಮ್ಮ ಧರ್ಮದ ಗ್ಲಾನಿ ಮಾಡಿಕೊಂಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಧರ್ಮಗ್ಲಾನಿಯಾಗಿದೆ ಇವತ್ತು. ನನ್ನ ಮನಸ್ಸಿನಲ್ಲೂ ಇದೇ ಗೊಂದಲಗಳಿತ್ತು. ಧರ್ಮಗ್ಲಾನಿ ಇದಕ್ಕಿಂತ ಬೇರೆ ಬೇಕಾ ಅಂತ. ಅದಕ್ಕೆ ನೀವು ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಧರ್ಮಗ್ಲಾನಿ ಆಗಿದೆ ಅಂತ, ಎಲ್ಲ ಧರ್ಮಗಳ ಗ್ಲಾನಿನೂ ಕೂಡ ಆಗಿದೆ ಅಂತ ತಿಳ್ಕೊಂಡ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳಿದ್ದಾವೆ. ಆದರೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮುಂದಿನ ಸಂಚಿಕೆಗೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ನಿಮಗೆ ಈ ಸಂಚಿಕೆಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ವೀಣಕ್ಕ. ಧರ್ಮಗ್ಲಾನಿ ಆದಾಗ ನಾನು ಬರ್ತೀನಿ ಅಂತ ಹೇಳಿದ ಭಗವಂತ ಅನ್ನೋದಕ್ಕೆ ಸರಿಯಾಗಿ ವೀಣಕ್ಕ ಅವರು ಇವತ್ತಿನ ದಿವಸ ಎಲ್ಲ ಧರ್ಮಗಳ ಗ್ಲಾನಿ ಆಗಿದೆ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು, ಪ್ರಶ್ನೆಗಳು ಎದ್ದಿರುತ್ತೆ. ಅದೆಲ್ಲಕ್ಕೂ ಉತ್ತರವನ್ನು ಅವರು ನಮಗೆ ಮುಂದಿನ ಈ ಗೀತಾ ಭಾವಧಾರೆ ಸಂಚಿಕೆಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇಂದಿನ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಇಲ್ಲಿಗೆ ನಾವು ಮಂಗಳವನ್ನು ಹಾಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ನಾನು ಬಂದೆ ಬಾಬಾ ಶಿವ ಬಾಬಾ,
ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ